BPL ಬಾಂಬ್ ಈಗ ಜನರನ್ನ ಹೈರಾಣ ಮಾಡಿಟ್ಟಿದೆ. ಯಾರೆಲ್ಲ BPL ಕಾರ್ಡ್ ಅನ್ನು ಬಳಕೆ ಮಾಡ್ತಾ ಇದ್ರು, ಕೆಲವರದು BPL ಕಾರ್ಡ್ ಹೋಗಿ APL ಆಗೋಗ್ಬಿಟ್ಟಿದೆ. ಏನು ಮಾಡಬೇಕು, ಯಾಕೆ ಈ ರೀತಿಯಾಗಿ ಸರ್ಕಾರ ಮಾಡ್ತಾ ಇದ್ರು ಅಂತ ಪ್ರಶ್ನೆ ಇತ್ತು. ಹಾಗಿದ್ದಾಗ ಎಷ್ಟು ಕಾರ್ಡ್ಗಳ ಪರಿಷ್ಕರಣೆಯನ್ನ ಈಗ ಸರ್ಕಾರ ಮಾಡಕ್ಕೆ ಮುಂದಾಗ್ತಾ ಇದೆ, ಯಾರೆಲ್ಲ ಟಾರ್ಗೆಟ್ ನಲ್ಲಿ ಇದ್ದಾರೆ, ಎಷ್ಟು ನಂಬರ್ಸ್ಗಳಿದೆ, ಇದರೆಲ್ಲ ಡೀಟೇಲ್ ಅನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಈಗ ಮಾಡ್ತೀವಿ. ಸೊ ರಾಜ್ಯದಲ್ಲಿ BPL ಕಾರ್ಡ್ ಏಕಾಏಕಿ ಕ್ಯಾನ್ಸಲ್ ಆಗ್ತಾ ಇರೋದು ಒಂದು ರೀತಿಯಾಗಿ ಬಡವರಲ್ಲಿ ನೆಮ್ಮದಿಯನ್ನ ಕೆಡಿಸಿದೆ. ಯಾವಾಗ ನಮ್ಮ ಕಾರ್ಡ್ ಕ್ಯಾನ್ಸಲ್ ಆಗ್ಬಿಡುತ್ತೋ ಅನ್ನುವಂಥ ಆತಂಕದಲ್ಲಿ ತುಂಬಾ ಜನ ಇದ್ದಾರೆ. ಸೊ ಕಾರ್ಡ್ ಪರಿಷ್ಕರಣೆಯಿಂದ ಈಗ ಬಡವರು ಕಂಗಾಲಾಗಿರೋದು. ನಾವು ಕೊಡುವಂಥ ನಂಬರ್ಸ್ ಏನಿದೆ ಅದು ಪರಿಷ್ಕರಣೆಯ ಹಂತದಲ್ಲಿದೆ. ಈಗ ಕೊಡ್ತೀವಿ ನಂಬರನ್ನು. ಈಗ ನಂಬರು ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆನೇ ಕೊಟ್ಟಿರುವಂಥ ನಂಬರು. ಸೊ ಹಾಗಾಗಿ ಆ ನಂಬರ್ಸ್ಗಳು ಪರಿಷ್ಕರಣೆಯ ಹಂತದಲ್ಲಿದೆ. ನಿಮ್ಮ ಕಾರ್ಡ್ಗಳು ಆಗಿರಬಹುದು, ಆಗಿಲ್ದೇನೂ ಇರಬಹುದು. ಆದರೆ ಎಷ್ಟು ಏನು ಸರ್ಕಾರ ಎಷ್ಟು ನಂಬರ್ಸ್ಗಳನ್ನು ಇಟ್ಕೊಂಡು ಪರಿಷ್ಕರಣೆಯನ್ನು ಮಾಡೋಕ್ಕೆ ಮುಂದಾಗ್ತಾ ಇದೆ, ಅವುಗಳನ್ನು ಒಂದು ಲೆಕ್ಕ ಮಾಡಿ ಇಟ್ಕೊಂಡಿದ್ದಾರೆ. ಲೆಕ್ಕದ ಪ್ರಕಾರವಾಗಿ ನಿಮಗೂ ಕೂಡ ಅಂಕಿಅಂಶಗಳನ್ನು ಸಮೇತವಾಗಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ. ಸೊ ಕಾರ್ಡ್ ಪರಿಷ್ಕರಣೆಯಿಂದ ಈಗ ಯಾರೆಲ್ಲ ಟೆನ್ಷನ್ ಆಗಿದ್ದಾರೆ ಅವರೆಲ್ಲ ಟೆನ್ಷನ್ ಆಗಬೇಕಾಗಿರುವಂಥ ಅಗತ್ಯತೆ ಇಲ್ಲ. ಕಾರಣ ಸರ್ಕಾರ ಹೇಳಿದೆ, ಒಂದು ವೇಳೆ ಅವರದ್ದೇನಾದರೂ ಸಮಸ್ಯೆ ಆಗಿದ್ದರೆ ಮತ್ತೊಮ್ಮೆ ಅವರು ಅಪ್ಲೈ ಮಾಡಬಹುದು, ಪರಿಷ್ಕರಣೆ ಮಾಡಿ ನಾವು ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಬಟ್ ಅಲ್ಲಿಯವರೆಗೂ ಕಾಯಬೇಕಾ ನಾವು ಅಂತ ಹೇಳಿದ್ದಾರೆ. ಇದು ಯಾವ ನ್ಯಾಯ ಅಂತ ಕೇಳಿದ್ದಾರೆ. ಏನು ಮಾಡೋಕ್ಕಾಗೋದಿಲ್ಲ. ಕೆಲವು ಸುಧಾರಣೆ ಆಗುವಂಥ ಸಂದರ್ಭದಲ್ಲಿ ಕೆಲವೊಂದನ್ನು ಪಾಲಿಸಲೇಬೇಕಾಗತ್ತೆ, ಅದನ್ನು ಅನುಭವಿಸಲೇಬೇಕಾಗತ್ತೆ, ಬೇರೆ ದಾರಿ ಇಲ್ಲ. ಹಾಗಿದ್ದಾಗ ಎಷ್ಟು ನಂಬರ್ಸ್ಗಳಿದೆ? ರಾಜ್ಯಾದ್ಯಂತ BPL ಪರಿಷ್ಕರಣೆಯಲ್ಲಿ 22,58,141 ಕಾರ್ಡ್ಗಳಿರೋದು. 3 ಮಾನದಂಡವನ್ನು ಆಧರಿಸಿ ಕಾರ್ಡನ್ನು ಪರಿಷ್ಕರಣೆಗೆ ಇಟ್ಟಿದ್ದಾರೆ. ಮಾನದಂಡ 1 ಆದಾಯ ತೆರಿಗೆ ಪಾವತಿದಾರರು. ಮಾನದಂಡ 2 1,20,000ಕ್ಕಿಂತಲೂ ಹೆಚ್ಚು ಆದಾಯವನ್ನು ಹೊಂದಿರುವವರು. ಮಾನದಂಡ 3 ಸರ್ಕಾರಿ ನೌಕರರನ್ನ ಪಟ್ಟಿಯಲ್ಲಿ ಕೈಬಿಡಲು ಸರ್ಕಾರ ಮುಂದಾಗಿರೋದು. ಇದರಲ್ಲಿ ಅಂತ್ಯೋದಯ ಕಾರ್ಡ್ಗಳು ಸೇರ್ಕೊಂಡಿರೋದು ಬಹಳ ಆಶ್ಚರ್ಯಕರವಾಗಿದೆ. BPL ಕಾರ್ಡ್ ಅಂದ್ರೆ BPL ಕಾರ್ಡ್ಗಿಂತಲೂ ಕೂಡ ಅತ್ಯಂತ ಕಡುಬಡವರು ಅನ್ನುವಂಥ ಕಾರ್ಡನ್ನು ಮಾಡಿಸಿಟ್ಕೊಂಡಿದ್ದಾರೆ. ಅಂತ್ಯೋದಯ ಅನ್ನ ಯೋಜನೆ, ಅದರಲ್ಲೂ ಕೂಡ ಪರಿಷ್ಕರಣೆಯನ್ನು ಸರ್ಕಾರ ಮಾಡ್ತಾ ಇದೆ. ಅದನ್ನೂ ಕೂಡ ಜನ ಬಳಕೆ ಮಾಡ್ಕೊಳ್ತಾ ಇದ್ರು ಅಂದರೆ ಬಹಳ ಆಶ್ಚರ್ಯ ಆಗತ್ತೆ. ಯಾಕಂದರೆ BPL ಕಾರ್ಡ್ ಮಾಡಿಸ್ಕೊಂಡಿದ್ದು ಓಕೆ, ನಾನು BPLಗಿಂತಲೂ ಕೂಡ ಅತ್ಯಂತ ಕಡುಬಡವನಾಗಿದ್ದೀನಿ, ಬಡವ ಅಲ್ಲ ನಾನು, ಬಡವನಲ್ಲಿ ಅತ್ಯಂತ ಕಡುಬಡವ ಅಂತ ಹೇಳಿಕೊಂಡು. ಸೊ ಕಾಪಿಯನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಡೀಟೇಲ್ಸ್ ಆಗಿ. AY ಅಂತಂದರೆ ಅಂತ್ಯೋದಯ ಅನ್ನ ಯೋಜನೆ ಅಂತ ಹೇಳಿ. ಸೊ ಅದನ್ನು ಈಗ ಅಲ್ಲಿ ಅನರ್ಹಗೊಂಡಿರುವಂಥ ಪರಿಷ್ಕರಣೆಗೆ ಹೋಗಿರುವಂಥ ನಂಬರ್ಸ್ ಹೇಳ್ತಾ ಇದ್ದೀನಿ, ಅನರ್ಹ ಆಗಿರೋದಲ್ಲ. ಅನರ್ಹತೆಗೆ ಪರಿಷ್ಕರಣೆಯನ್ನು ಮಾಡೋಕ್ಕೆ ಮುಂದಾಗ್ತಾ ಇರೋದು 10,97,621 ಇರೋದು. ಅಂತ್ಯೋದಯ ಕಾರ್ಡ್ನಲ್ಲೂ ಕೂಡ ಪರಿಷ್ಕರಣೆಯನ್ನು ಮಾಡಬೇಕಾಗಿರೋದು ಇಷ್ಟು ನಂಬರ್ಸ್ಗಳು. ಎಷ್ಟು? 10,97,621. ಇನ್ನು ಆದಾಯ ತೆರಿಗೆ ಪಾವತಿದಾರರ ಪಡಿತರ ಚೀಟಿಯ ಸಂಖ್ಯೆ ಈಗಿರುವಂಥ BPL ಕಾರ್ಡ್ಗಳಲ್ಲಿ ಟೋಟಲ್ ಇರೋದು ಅಂತ್ಯೋದಯ ಮತ್ತು BPL ಎಲ್ಲ ಸೇರಿದರೆ 1,28,00,000 ಇದೆ ಕಾರ್ಡ್ಗಳು. ಅದರಲ್ಲಿ 1,06,152 ಆದಾಯ ತೆರಿಗೆ ಪಾವತಿದಾರರಾಗಿದ್ದಾರೆ. ಅವರು BPL ಕಾರ್ಡನ್ನು ಹೊಂದಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಓಕೆ, ಈಗ ಜಿಲ್ಲೆವಾರು ಬರ್ತಾ ಹೋಗ್ತೀನಿ. ನಿಮಗೆ ಡೀಟೇಲ್ ಆಗಿ ಮೊದಲು ಹೇಳ್ತಾ ಇದೆ, ಜಿಲ್ಲೆವಾರು ನೋಡ್ತಾ ಹೋಗೋಣ. ಬಳ್ಳಾರಿಯಲ್ಲಿ ಪರಿಷ್ಕರಣೆಯ ಕಾರ್ಡ್ಗಳು ಅನರ್ಹ ಸಂಖ್ಯೆ 14,898, IT ಪಾವತಿದಾರರು 1,871, ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರೋದು 14,035. ಬೆಂಗಳೂರು ಪೂರ್ವದಲ್ಲಿ ಅನರ್ಹ ಸಂಖ್ಯೆ 9,129, IT ಪಾವತಿದಾರರು 1,171. ಬಳ್ಳಾರಿ ವಿಚಾರಕ್ಕೆ ಬರ್ತಾ ಇದ್ದೀನಿ. ಸೊ ನಂಬರ್ಸ್ಗಳನ್ನು ಹೇಳ್ತಾ ಹೋಗ್ಬಿಡ್ತೀನಿ. ಬಳ್ಳಾರಿ ವಿಚಾರದಲ್ಲಿ 14,305 ಬಳ್ಳಾರಿಯಲ್ಲಿ ಲಕ್ಷಕ್ಕಿಂತ ಹೆಚ್ಚು ಆದಾಯ ಹೊಂದಿರುವಂಥವ್ರು. ಅನರ್ಹ ಸಂಖ್ಯೆ 14,898, ಅದರಲ್ಲಿ IT ಪಾವತಿದಾರರು 1,871 ಇರೋದು. ಇದು ಬಳ್ಳಾರಿ ಜಿಲ್ಲೆಯದು. ಇನ್ನು ಬೆಂಗಳೂರು ಪೂರ್ವಕ್ಕೆ ಬರೋದಾದರೆ ಅನರ್ಹ ಸಂಖ್ಯೆಯಲ್ಲಿ 9,129 ಇದೆ. IT ಪಾವತಿದಾರರು 1,781, ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರೋದು 7,741. ಬೆಂಗಳೂರು ಉತ್ತರಕ್ಕೆ ಬರೋದಾದರೆ 17,382 ಅನರ್ಹ ಸಂಖ್ಯೆ. IT ಪಾವತಿದಾರರು 2,141, ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರೋದು 15,879 ಬೆಂಗಳೂರು ಉತ್ತರ ಭಾಗದಲ್ಲಿ. ಇನ್ನು ಬೆಂಗಳೂರು ದಕ್ಷಿಣಕ್ಕೆ ಹೋಗೋದಾದರೆ ಬೆಂಗಳೂರು ದಕ್ಷಿಣದಲ್ಲಿ ಅನರ್ಹ ಸಂಖ್ಯೆ 11,447 ಇದೆ. ಅದರಲ್ಲಿ IT ಪಾವತಿದಾರರು 2,835 ಇದ್ದಾರೆ. ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರೋದು 9,213 ಇದೆ. ಇದು ಬೆಂಗಳೂರು ದಕ್ಷಿಣ ಭಾಗದಲ್ಲಿ. ಇನ್ನು ಬೆಂಗಳೂರು ಪಶ್ಚಿಮಕ್ಕೆ ಹೋಗೋದಾದರೆ
ಅಲ್ಲಿ ಯಾವ ರೀತಿಯಾಗಿದೆ ಅನರ್ಹರ ಸಂಖ್ಯೆ? 19,549 ಅನರ್ಹರ ಸಂಖ್ಯೆ ಇರೋದು. ಆಲ್ ಪರಿಷ್ಕರಣೆಗೆ ಒಳಪಡ್ತಾ ಇರೋದು, ಎಲ್ಲರನ್ನು ಅನರ್ಹಗೊಳಿಸಿಲ್ಲ. ಇನ್ನು ಐ ಟಿ ಪಾವತಿದಾರರು 4,475 ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರೋದು 16,399 ಇದ್ದಾರೆ. ಎಲ್ಲ ಪರಿಷ್ಕರಣೆಗೆ ಒಳಪಡಬೇಕಾಗಿರುವಂಥದ್ದು. ಐ ಟಿ ಪಾವತಿದಾರರು ಮಾತ್ರ ಖಂಡಿತವಾಗ್ಲೂ ಕೂಡ ನಿಮ್ಮ ಕಾರ್ಡ್ಗಳು ಇರೋದಿಲ್ಲ. ಆ ನಂಬರ್ಸ್ಗಳೇನು ಇನ್ ಬಿಟ್ವೀನಲ್ಲಿದೆ, ಆ ನಂಬರ್ಸ್ಗಳು ಮಾತ್ರ ಡೌಟು ಅಂತ ಹೇಳ್ಬೋದು. ಬೆಳಗಾವಿಯಲ್ಲಿ ಹೋಗೋದಾದರೆ ಬೆಳಗಾವಿಯಲ್ಲಿ 61,218 ಇದ್ದಾರೆ ಅನರ್ಹರ ಸಂಖ್ಯೆ. ಐ ಟಿ ಪಾವತಿದಾರರಲ್ಲಿ 7,057 ಇದೆ. ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರೋದು 59,245 ಇದೆ. ಬಿ ಪಿ ಎಲ್ಗೆ ಒಂದಿಷ್ಟು ಮಾನದಂಡಗಳಿದೆ. 1,20,000 ಅವರಿಗೆ ಆದಾಯ ಇರಬಾರ್ದು ಅಂತ ಹೇಳಿ ವರ್ಷಕ್ಕೆ, ಅಂದರೆ ಪ್ರತಿ ತಿಂಗಳಿಗೆ 10,000 ರೂಪಾಯಿಗಿಂತಲೂ ಹೆಚ್ಚು ಆದಾಯ ಇರಬಾರ್ದು ಅಂತ. ಬೆಳಗಾವಿಯ ಕತೆ ಹೀಗಿದೆ. ಇನ್ನು ಬೆಂಗಳೂರಿಗೆ ಬರೋದಾದರೆ ಬೆಂಗಳೂರಲ್ಲಿ ಒಟ್ಟು ಸಂಖ್ಯೆ 65,563 ಇದೆ. ಐ ಟಿ ಪಾವತಿದಾರರು 12,886 ಇದ್ದಾರೆ. ಲಕ್ಷಕ್ಕಿಂತಲೂ ಹೆಚ್ಚು ಆದಾಯ ಇರೋದು 57,446. ಇದು ಬೆಂಗಳೂರು ಒಟ್ಟಾರೆಯಾಗಿ. ಇನ್ನು ಬೆಂಗಳೂರು ಗ್ರಾಮಾಂತರಕ್ಕೆ ಹೋಗೋಣ. ಬೆಂಗಳೂರು ಗ್ರಾಮಾಂತರದಲ್ಲಿ ಇರುವಂಥ ನಂಬರ್ಸ್ಗಳೇನು ಅಂತ ಹೇಳಿ 24,196 ಅನರ್ಹ ಸಂಖ್ಯೆ ಪಡಿತರ ಚೀಟಿಗಳಿದ್ದು. ಐ ಟಿ ಪಾವತಿದಾರರು 3,269, ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರೋದು 23,145 ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ. ಇಷ್ಟು ಕಾರ್ಡ್ಗಳೀಗ ಪರಿಷ್ಕರಣೆಗೆ ಒಳಪಡುತ್ತವೆ. ಇದರಲ್ಲಿ ಒಂದಿಷ್ಟು ಉಳ್ಕೊಳ್ಳುತ್ತೆ, ಒಂದಿಷ್ಟು ಕಳ್ಕೊಳ್ಬೇಕಾಗತ್ತೆ. ಐ ಟಿ ಪಾವತಿದಾರರು ಮಾತ್ರ ಇರೋದೇ ಇಲ್ಲ. ಸೊ ಇದಿಷ್ಟು ಇಲ್ಲಿಯ ಸಂಖ್ಯೆ. ಬೀದರಿಗೆ ಹೋಗೋಣ. ಬೀದರ್ನಲ್ಲಿ ನಿಮಗೆ ನೋಡಿ, 64,753 ಇರೋದು ಅನರ್ಹಗೊಂಡಿರುವಂಥದ್ದು ಈಗ ಪರಿಷ್ಕರಣೆಗೆ ಒಳಪಡಬೇಕಾಗಿರೋದು. ಐ ಟಿ ಪಾವತಿದಾರರು 1,384, ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರೋದು 64,142 ಲಕ್ಷಕ್ಕಿಂತ ಹೆಚ್ಚು ಆದಾಯ. ಇನ್ನು ಚಾಮರಾಜನಗರಕ್ಕೆ ಬರೋದಾದರೆ ಚಾಮರಾಜನಗರದಲ್ಲಿ ಅನರ್ಹ ಸಂಖ್ಯೆ 11,669, ಐ ಟಿ ಪಾವತಿದಾರರು 946 ಇದ್ದಾರೆ. ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರೋದು 11,331. ಇದು ಚಾಮರಾಜನಗರದ್ದು. ಚಾಮರಾಜನಗರ ಆದ ನಂತರ ನಿಮಗೆ ಚಿಕ್ಕಬಳ್ಳಾಪುರಕ್ಕೆ ಹೋಗೋಣ. ಚಿಕ್ಕಬಳ್ಳಾಪುರದಲ್ಲಿ ಅನರ್ಹ ಸಂಖ್ಯೆ 8,346 ಇದೆ. ಐ ಟಿ ಪಾವತಿದಾರರು 2,387 ಇದೆ. ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರೋದು 7,701. ಇದು ಚಿಕ್ಕಬಳ್ಳಾಪುರದಲ್ಲಿ. ಎಲ್ಲವೂ ಕೂಡ ಪರಿಷ್ಕರಣೆ. ಮತ್ತೆ ಟೆನ್ಷನ್ ಆಗಿಬಿಟ್ಟು ಹೋಗ್ಬಿಟ್ಟು ಪಡಿತರ ಅಂಗಡಿ ಮುಂದೆ ಗೋ ಅಂತ ನಿಲ್ಲಕ್ಕೆ ಹೋಗ್ಬಿಡಿ. ಇನ್ನು ಅದಾದ ನಂತರ ಚಿಕ್ಕಮಗಳೂರು ಕಡೆಗೆ ಹೋಗೋಣ. ಅನರ್ಹ 52,090. ಐ ಟಿ ಪಾವತಿದಾರರು 2,208. ಲಕ್ಷಕ್ಕಿಂತ ಹೆಚ್ಚು ಆದಾಯ ಹೊಂದಿರುವಂಥವ್ರು 51,347. ಕಾಫಿ ಎಸ್ಟೇಟ್ ಇದ್ದಾವೆ, ಇನ್ನುಳಿದಂಥವ್ರು ಕೆಲಸಗಾರರಿದ್ದಾರೆ, ಬೇರೆ ಕಡೆಯಿಂದ ಬಂದಿರ್ತಾರೆ. ಚಿತ್ರದುರ್ಗ ಅನರ್ಹ ಸಂಖ್ಯೆ 21,311, ಐ ಟಿ ಪಾವತಿದಾರರು 1,907, ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರೋದು 20,538. ದಕ್ಷಿಣ ಕನ್ನಡದಲ್ಲಿ 54,093 ಅನರ್ಹರ ಸಂಖ್ಯೆ ಈಗ ಬಿ ಪಿ ಎಲ್ ಕಾರ್ಡ್ಗಳು. ಐ ಟಿ ಪಾವತಿದಾರರು 4,657, ಲಕ್ಷಕ್ಕಿಂತ ಹೆಚ್ಚು ಆದಾಯ ಹೊಂದಿರುವಂಥವ್ರು 52,586 ಇರೋದು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಓಕೆ, ದಾವಣಗೆರೆಗೆ ಬರೋಣ. ದಾವಣಗೆರೆಯ ಕಥೆ ಏನಿದೆ ಅಂತ ಹೇಳಿ ದಕ್ಷಿಣ ಕನ್ನಡದಿಂದ ನೇರವಾಗಿ ಅನರ್ಹ ಸಂಖ್ಯೆ 41,816 ಇದೆ. ಐ ಟಿ ಪಾವತಿದಾರರು 2,599, ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರೋರು 40,610. ಧಾರವಾಡದಲ್ಲಿ 26,989 ಅನರ್ಹ ಸಂಖ್ಯೆ. ಐ ಟಿ ಪಾವತಿದಾರರು 3,363, ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರೋದು 25,561. ಗದಗದಲ್ಲಿ ಅನರ್ಹ ಸಂಖ್ಯೆ 14,480, ಐ ಟಿ ಪಾವತಿದಾರರು 1,002, ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರೋದು 14,122. ಹಾಸನದಲ್ಲಿ 27,743 ಅನರ್ಹ ಬಿ ಪಿ ಎಲ್ ಅಂತಿದ್ದಾರೆ. ಐ ಟಿ ಪಾವತಿದಾರರು 4,244 ಅಂತಿದ್ದಾರೆ. ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರೋದು 26,651. ಹಾವೇರಿ ಜಿಲ್ಲೆಯಲ್ಲಿ 23,906 ಅನರ್ಹ ಸಂಖ್ಯೆ. 1,858 ಐ ಟಿ ಪಾವತಿದಾರರು 23,443, ಲಕ್ಷಕ್ಕಿಂತ ಹೆಚ್ಚು ಆದಾಯವನ್ನು ಹೊಂದಿರುವಂಥವರು. ಹಾವೇರಿಯ ಕತೆ. ಕಲಬುರಗಿಗೆ ಹೋಗೋಣ. ಕಲಬುರಗಿಯಲ್ಲಿ ಅನರ್ಹಗೊಂಡಿರುವಂಥ ಬಿ ಪಿ ಎಲ್ ಕಾರ್ಡ್ಗಳ ಸಂಖ್ಯೆ, ಇದರಲ್ಲಿ ಅಂತ್ಯೋದಯನೂ ಸೇರಿರ್ಬೋದು, ಪರಿಷ್ಕರಣೆ ಮಾಡ್ತಾರೆ. 78,058 ಐ ಟಿ ಪಾವತಿದಾರರು 1,885, ಲಕ್ಷಕ್ಕಿಂತ ಹೆಚ್ಚು ಆದಾಯ 77,211. ಕೊಡಗಿನಲ್ಲಿ 15,790 ಅನರ್ಹ, ಅದರಲ್ಲಿ 1,032 ಐ ಟಿ ಪಾವತಿದಾರರು 15,469, ಲಕ್ಷಕ್ಕಿಂತ ಹೆಚ್ಚು ಆದಾಯ. ಕೋಲಾರಕ್ಕೆ ಬರೋದಾದರೆ ಕೋಲಾರದಲ್ಲಿ ನಿಮಗೆ 61,701 ಅನರ್ಹ ಸಂಖ್ಯೆ. 3,073 ಅದರಲ್ಲಿ ಐ ಟಿ ಪಾವತಿದಾರರು 60,762, ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರೋರು.
ಕೊಪ್ಪಳಕ್ಕೆ ಹೋಗೋಣ. ಕೊಪ್ಪಳದಲ್ಲಿ ನಿಮಗೆ 9,209 ಅನರ್ಹ ಸಂಖ್ಯೆ ಐ ಟಿ ಪಾವತಿದಾರರು 1,100, ಲಕ್ಷಕ್ಕಿಂತ ಹೆಚ್ಚು ಆದಾಯ 8,905. ಇದು ಕೊಪ್ಪಳದ ಕತೆ. ಮಂಡ್ಯ ಜಿಲ್ಲೆಗೆ ಹೋಗೋದಾದರೆ ಮಂಡ್ಯದಲ್ಲಿ ನಿಮಗೆ 23,847 ಅನರ್ಹಗೊಳ್ತಾ ಇರುವಂಥ ಸಂಖ್ಯೆ. ಐ ಟಿ ಪಾವತಿದಾರರು 5,178, ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರೋದು 24,644. ಇದು ಮಂಡ್ಯ ಜಿಲ್ಲೆಯದ್ದು. ಇನ್ನು ಮಂಡ್ಯದಿಂದ ನೇರವಾಗಿ ಮುಂದೆ ಹೋಗೋಣ ಸ್ವಲ್ಪ, ಅದು ಮೈಸೂರು ಜಿಲ್ಲೆಗೆ. 69,532 ಅನರ್ಹ ಕಾರ್ಡ್ಗಳಂತೆ. ಐ ಟಿ ಪಾವತಿದಾರರು 4,576, ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರೋದು 67,560 ಪರಿಷ್ಕರಣೆಗೆ ಒಳಪಡ್ತಾ ಇವೆ. ರಾಯಚೂರಿನಲ್ಲಿ 29,249 ಪರಿಷ್ಕರಣೆಗೆ ಒಳಪಡ್ತಾ ಇರುವಂಥ ಕಾರ್ಡ್ಗಳು. ಐ ಟಿ ಪಾವತಿದಾರರು 1,685, ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರೋದು 28,504. ರಾಮನಗರದಲ್ಲಿ 11,873 ಅನರ್ಹ ಸಂಖ್ಯೆ, 3,406 ಐ ಟಿ ಪಾವತಿದಾರರು, 10,933 ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರೋರು. ಶಿವಮೊಗ್ಗಕ್ಕೆ ಹೋಗೋದಾದರೆ 53,342 ಪರಿಷ್ಕರಣೆಗೆ ಒಳಪಡ್ತಾ ಇರುವಂಥ ಕಾರ್ಡ್ಗಳು, 3,392 ಐ ಟಿ ಪಾವತಿದಾರರು, 51,954 ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರೋರು. ತುಮಕೂರು ಜಿಲ್ಲೆಯಲ್ಲಿ ಅನರ್ಹ ಸಂಖ್ಯೆ ಈಗ ಪರಿಷ್ಕರಣೆಗೆ ಒಳಪಡ್ತಾ ಇರುವಂತಹ ಸಂಖ್ಯೆ. ತುಮಕೂರಲ್ಲಿ 23,722 ಐ ಟಿ ಪಾವತಿದಾರರು, 4,683, 22,441 ಲಕ್ಷಕ್ಕಿಂತ ಹೆಚ್ಚು ಆದಾಯ ಹೊಂದಿರುವವರು. ಉಡುಪಿ ಜಿಲ್ಲೆಗೆ ಹೋಗೋದಾದರೆ ಉಡುಪಿಯಲ್ಲಿ ನಿಮಗೆ ಅನರ್ಹ ಪರಿಷ್ಕರಣೆಗೆ ಒಳಪಡ್ತಾ ಇರುವಂತಹ ಕಾರ್ಡ್ಗಳ ಸಂಖ್ಯೆ 38,765, ಐ ಟಿ ಪಾವತಿದಾರರು 4,610, ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರೋರು 37,395. ಇನ್ನು ಉತ್ತರ ಕನ್ನಡ ಜಿಲ್ಲೆಗೆ ಹೋಗೋದಾದರೆ 23,578 ಅನರ್ಹ ಸಂಖ್ಯೆ ಇದೆ. ಐ ಟಿ ಪಾವತಿದಾರರು 2,559, ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರೋದು 22,942. ಇನ್ನು ವಿಜಯನಗರ ಜಿಲ್ಲೆಗೆ ಬರೋದಾದರೆ 12,427 ಪರಿಷ್ಕರಣೆಗೆ ಒಳಪಡ್ತಾ ಇರುವಂಥ ಕಾರ್ಡ್ಗಳು, 1,083 ಐ ಟಿ ಪಾವತಿದಾರರು, 12,083 ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರೋರು. ವಿಜಯನಗರ ಆದ ನಂತರ ವಿಜಯಪುರಕ್ಕೆ ಹೋಗೋಣ ಜಿಲ್ಲೆಗೆ. ವಿಜಯಪುರ ಜಿಲ್ಲೆಯಲ್ಲಿ 30,351 ಪರಿಷ್ಕರಣೆಗೆ ಒಳಪಡ್ತಾ ಇರುವಂಥ ಕಾರ್ಡ್ಗಳು, 2,086 ಐ ಟಿ ಪಾವತಿದಾರರು, 29,615 ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರೋರು. ಯಾದಗಿರಿಯಲ್ಲಿ 9,450 ಪರಿಷ್ಕರಣೆಗೆ ಒಳಪಡ್ತಾ ಇರುವಂಥ ಕಾರ್ಡ್ಗಳು, 614 ಐ ಟಿ ಪಾವತಿದಾರರಿದ್ದಾರೆ, 1 ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರೋರು 9,188 ಕಾರ್ಡ್ಗಳು ಇರೋದು. ಇವೆಲ್ಲವನ್ನು ಕೂಡ ಈಗ ಪರಿಷ್ಕರಣೆಗೆ ಒಳಪಡಿಸ್ತಾ ಇದ್ದಾರೆ. ಆಹಾರ, ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಇಲಾಖೆ ಏನಿದೆ, ಇವರು ಇವತ್ತು ಸ್ಪಷ್ಟವಾಗಿ ಹೇಳಿದ್ದಾರೆ. ಕುಟುಂಬ ತಂತ್ರಾಂಶದಿಂದ ಅನರ್ಹ, ಆದ್ಯತಾ ಮತ್ತು ಅಂತ್ಯೋದಯ ಅನ್ನ ಪಡಿತರ ಚೀಟಿಗಳನ್ನು ಪರಿಶೀಲಿಸುವ ಬಗ್ಗೆ ಅಂತ ಹಾಕಿ ಅದರಲ್ಲಿ ಈ ಡೀಟೇಲನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಈಗ ಯಾರ್ಯಾರು ಏನಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಆ ಪಡಿತರ ಚೀಟಿಯನ್ನು ಕೂಡ ನಿಮ್ಮ ಮುಂದೆ ಅವ್ರು ಕೊಟ್ಟಿರುವಂಥ ಲೆಟರ್ ಏನಿದೆ ಆ ಪ್ರಕಾರವಾಗಿ ಅದರಲ್ಲಿ ಎಷ್ಟಿದ್ದಾರೆ ಏನು ಅಂತ ಹೇಳಿ, ಕುಟುಂಬ ತಂತ್ರಾಂಶದಿಂದ ಸರ್ಕಾರ ನಿಗದಿಪಡಿಸಿರುವ ಮಾನದಂಡಗಳ ವಿರುದ್ಧವಾಗಿ ಪಡೆದ ಅನರ್ಹ ಪಡಿತರ ಚೀಟಿಗಳ ವಿವರ ಕೆಳಕಂಡಂತಿದೆ. ಹಾಗಾಗಿ ಇದನ್ನು ಪರಿಷ್ಕರಣೆಗೆ ಈಗ ಒಳಪಡಿಸ್ತಾ ಇದ್ದಾರೆ. ಇದು ಬಿ ಪಿ ಎಲ್ಲು ಮತ್ತು ಅಂತ್ಯೋದಯ ಎರಡೂ ಇದ್ದಾವೆ. ಅದರಲ್ಲಿ ಬಿ ಪಿ ಎಲ್ಲು ಒಂದು ಲೆಕ್ಕ ಇದೆ, ಅಂತ್ಯೋದಯನೇ 10,97,621 ಇದೆ. ಇವುಗಳನ್ನೆಲ್ಲ ಪರಿಷ್ಕರಣೆಗೆ ಒಳಪಡಿಸಬೇಕಾಗಿದೆ. ಹಾಗಾಗಿ ಒಂದು 10 ದಿನಗಳೊಳಗೆ ಎಲ್ಲವೂ ಕೂಡ ಮುಕ್ತಾಯಗೊಳಿಸಕ್ಕೆ ಹೇಳಿದ್ದಾರೆ. ಇನ್ನೊಂದು 10-15 ದಿನಗಳೊಳಗೆ ಇದು ಮುಕ್ತಾಯ ಆಗಬಹುದು ಅಂತ ಲೆಕ್ಕಾಚಾರಗಳು ಇದೆ.